ನಾನು ಯಾವ ಜಾಗಕ್ಕೆ ಬಂದಿದ್ದೀನಿ ಅಂತ ನೀವು ನನ್ನ ಹಳೆ ವೀಡಿಯೋ ನೋಡಿದರೆ ಗೊತ್ತಾಗುತ್ತೆ. ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ಕೊಂಬಿಡ್ತೀನಿ. ಹಲೋ ನಮಸ್ಕಾರ, ನಾನು ನಿಮ್ಮ ಡೇ ಡೆವಿಲ್ ಟೆಕ್. ಇವಾಗ ಜಸ್ಟ್ ಬೆಂಗಳೂರಿಂದ ಇಲ್ಲಿಗೆ ಬಂದೆ. ಏನಕ್ಕೆ ಬಂದೆ ಆ್ಯಕ್ಚುಲಿ ತುಂಬ ಅರ್ಜೆಂಟ್ ಆಗ್ತಾರೆ, ಒಂದಕ್ಕೆ ಓಡಬೇಕು. ಡೋಂಟ್ ವರಿ, ಅದನ್ನು ತೋರಿಸಲ್ಲ. ಇವಾಗ ನಾನು ಸದ್ಯಕ್ಕೆ ಕಾವೇರಿ ನದಿಯ ದಂಡೆಯಲ್ಲಿದ್ದೀನಿ. ಅಲ್ಲಿ ಮರ ಕಾಣ್ತಾ ಇದೆಯಲ್ಲ, ಆ ಮರದ ಹತ್ರ ನಾನು ಕ್ಯಾಂಪಿಂಗ್ ಮಾಡಿದ್ದೆ. ಸೊ ಆ ಕ್ಯಾಂಪಿಂಗ್ ಮಾಡಬೇಕಾದ್ರೆ ನಾನು ಕೆಲವೊಂದಲ್ಲ ಸ್ವಲ್ಪ ಸೌದೆಗಳನ್ನ ಅಲ್ಲೇ ಬಿಸಾಕ್ಬಿಟ್ಟೋಗ್ಬಿಟ್ಟಿದ್ದೆ. ಇವಾಗ ನೆಕ್ಸ್ಟ್ ಕ್ಯಾಂಪಿಂಗ್ ವಿಡಿಯೋಗೆ ಆ ಸೌದೆಗಳನ್ನ ಎತ್ಕೊಂಡು ಹೋಗಿ ಬಂದಿದ್ದೀನಿ. ಹಾಗೆ ಸ್ವಲ್ಪ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಇಲ್ಲಿಂದ ಹೊರಡಬೇಕು. ಅಂದರೆ ಮುಖ ಗಿಕ್ಕ ತೊಳ್ಕೊಂಡು ಹಲ್ಲುಜ್ಕೊಂಡು ಹೋಗಬೇಕು. ಗಾಡಿನ ಇಲ್ಲೇ ಪಾರ್ಕ್ ಮಾಡಿ ನಡ್ಕೊಂಡು ಹೋಗೋಣ. ಯಾಕಂದರೆ ಲಾಸ್ಟ್ ಟೈಮ್ ಗೊತ್ತಿದೆ ನಿಮಗೆ ರೋಡ್ ಹೆಂಗಿದೆ ಅಂತ. ಒಂದು ಚೀಲ ತಂದಿದ್ದೀನಿ ತುಂಬ್ಕೊಂಡು ಹೋಗೋಕ್ಕೆ. ಈ ರೋಡ್ ಕಂಪ್ಲೀಟು ಮರಳು, ಅದಕ್ಕೆ ಇಲ್ಲಿ ಹೋಗುತ್ತೆ ಗಾಡಿ, ಇಲ್ಲ ಅಂತಲ್ಲ, ಸುಮ್ಮನೆ ಯಾಕೆ ಲಾಸ್ಟ್ ಟೈಮೇ ಅಷ್ಟು ಕಷ್ಟಪಟ್ಟು ಕರ್ಕೊಂಡೋಗಿದ್ದೀನಿ. ಇನ್ನು ಹೀರೋ ಹೋಂಡಾ ಸ್ಪ್ಲೆಂಡರ್ ಅಂತ ಗಾಡಿಗಳು ಬೆಸ್ಟ್ ಇಲ್ಲಿ. ಈ ಸಣ್ಣ ಚಕ್ರ ಗಾಡಿಗಳು ಕಷ್ಟ. ಆ್ಯಕ್ಟಿವಾ, ಈ ಓಲಾ ಎಲ್ಲ ಆಗಲ್ಲ. ಇಲ್ಲಿ ಸ್ವಲ್ಪ ಒಣಗಿದೆ. ಲಾಸ್ಟ್ ಟೈಮ್ಗಿಂತ ಇಲ್ಲೆಲ್ಲ ನೀರಿಲ್ಲ, ಲಾಸ್ಟ್ ಟೈಮ್ ಇಲ್ಲೆಲ್ಲ ನೀರಿತ್ತು. ನನಗಿನ್ನೂ ಗೊತ್ತಿಲ್ಲ ಇನ್ನೂ ಆ ಸೌದೆ ಅಲ್ಲೇ ಇರುತ್ತಾ ಇಲ್ಲ ಯಾರು ಎತ್ಕೊಂಡೋಗ್ಬಿಟ್ಟಿದ್ದಾರೆ ಅಂತ. ಆಲ್ಮೋಸ್ಟ್ 1 ವಾರ ಆಯಿತು. ಸೊ ಇವಾಗ ಮತ್ತೆ ಕ್ಯಾಂಪಿಂಗ್ ಮಾಡೋಣ ಅಂತ ಇದ್ದೀನಿ. ಆ್ಯಂಡ್ ದಿಸ್ ಒನ್ ಈಸ್ ಗೋಯಿಂಗ್ ಟು ಬಿ ಬ್ಯೂಟಿಫುಲ್. ಕಾನ್ಸೆಪ್ಟ್ ಏನಂದರೆ, ಕ್ಯಾಂಪಿಂಗಲ್ಲಿ ನಾನು ಮೂವಿ ನೋಡ್ತಾ ಇದ್ದೀನಿ. ಇಲ್ಲೇ ಹಾಕಿದ ಕ್ಯಾಂಪರು ಇದ್ಲು ಹಂಗೆ ಇದೆ ಇನ್ನು. ಮತ್ತು ನನ್ನ ಸೌದೆಗಳು ಹಂಗೆ ಇದ್ದಾವೆ ಇಲ್ಲಿ, ಯಾರೂ ಮುಟ್ಟಿಲ್ಲ. ನಾನು ಕ್ಯಾಂಪ್ ಹಾಕಿದ್ದು ಇಲ್ಲೇ, ಇದೇ ಜಾಗ. ವಾವ್, ದಿಸ್ ಇಸ್ ಟ್ರೂಲಿ ಅ ಬ್ಯೂಟಿಫುಲ್ ಪ್ಲೇಸ್ ಟು ಕ್ಯಾಂಪ್. ನಾನು ಇಲ್ಲಿ ಕ್ಯಾಂಪ್ ಮಾಡಿದ ವಿಡಿಯೋನ ನೀವು ನೋಡಬೇಕಂದ್ರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಇದು ಆ್ಯಕ್ಚುಲಿ ನನ್ನ ಫೇವ್ರೆಟ್ ಜಾಗ. ನಾನು ನಾರ್ಮಲಾಗಿ ಇಲ್ಲಿ ಮುಖ ತೊಳೆಯೋಕ್ಕೆಲ್ಲ ಬ್ರಷ್ ಮಾಡೋಕ್ಕೆ ಬರ್ತಾಯಿರ್ತೀನಿ. ಇದು ಮೊಬೈಲ್ ಎಲ್ಲರೂ ನೋಡ್ತಾರ ಗೊತ್ತಾ ವಿಡಿಯೋ, ಅದ್ ಮಾಡ್ತಾ ಇರೋದು ನಾನು ಇಲ್ಲಿ. ವಿಡಿಯೋ ಶೂಟ್ ಮಾಡ್ತಾ ಇರೋದು ಇಲ್ಲಿ. ಅರ್ಥ ಆಯ್ತಾ? ಯೂಟ್ಯೂಬ್ಲಿ ಅಪ್ಲೋಡ್ ಮಾಡ್ತೀನಿ, ಹಾಗೆ ಎಲ್ಲರೂ ನೋಡ್ತಾರ, ಪ್ರಪಂಚದಲ್ಲಿ ಎಲ್ಲರೂ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣ. ಇಟ್ಸ್ ನಾಟ್ ಈಸಿ ಟು ಮೇಕ್ ದಿಸ್ ವಿಡಿಯೋ. ನನ್ನ ಮೇಲೆ ನನಗೆ ನಗು ಬರ್ತಾಯಿದೆ. ಫಸ್ಟ್ ಥಿಂಗ್ ಏನಾದರೆ, ಅಂದವೇ ಆ ಟ್ರಾಲಿ ಇತ್ತಲ್ಲ, ಅದು ಪಂಚರ್ ಆಗೋಯ್ತು. ಫ್ರಂಟ್ 2 ವೀಲ್ಗಳು ಪಂಚರು, ತಿರುಗ್ಸೋಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಲೋಕಲ್ ಹೆಲ್ಪ್ ಬರ್ತಾಯಿದೆ ನನಗೋಸ್ಕರ. ಹುಷಾರಾಗಿ ಬಿಡಿ, ಎಳಿತೀನಿ ನಾನು. ಸುಮ್ಮನೆ ಯಾಕೆ ನೀವು ಸುಸ್ತಾಯ್ತೀರ? ಇದು ಇಲ್ಲೇ ಇರುತ್ತಾ, ಇದೇನು ತಗೊಂಡೋಗಲ್ಲ, ಬರೀ ಗಾಡಿ ಒಂದೇ ಹೋಗೋದು. ಮೆಣಸಿನ ಬೀಟು ಅಲ್ಲಿ ಅಲ್ಲೇಣ ಮಾಡೋದು ಇದ. ಅಲ್ಲಿ ನೋಡಿದ ಜಾಗ ಚೆನ್ನಾಗಿದ್ದ. ಜಾಗ ಏನು ಚೆನ್ನಾಗಿಲ್ಲ, ಬಟ್ ಅಲ್ಲಿ ಮಾಡ್ಬೇಕು. ನಾ ಬರ್ಬೇಕ ಕೇಳ್ರ ಬರ್ಬೇಕಮ್ಮ. ನಡ ನಿಜಾನಕ ಅಣ್ಣ ಒಲೆರು ಹೋಲಿ ಇದ್ದವಣ್ಣ. ನೆಡಣ್ಣ ನಂಬೋತಿ ಬದುವು ನೆಡಣ್ಣ. ನೆಡ ಅಲ್ಲಿ ಹೋಗ್. ಹಾಂ ಆನ್ ಮಾಡಿದ್ಯಲ್ಲ ನೋಡ, ವಿಡಿಯೋ ಆನ್ ಮಾಡಿದ್ವಿ. ಆನ್ ಆಗಲ್ಲ ವಿಡಿಯೋ. ಹಾಂ ತಕ ಬಾ ಮಂತ. ನನಗೆ ಅಭ್ಯಾಸ ಇಲ್ಲ, ನಿನಗಾದ್ರೆ ಅಭ್ಯಾಸ ಅದಲ್ಲ. ತಗ ಹಿಡ್ಕ ಶೆಡ್ ಬೈತಾಗ ನೋಡ್ಕೊಂಡು ವಿಡಿಯೋ ಹೆಂಗೆ ಹೋಯ್ತೀನಿ ಹಂಗೆ ಮಾಡು. ಮಾತಾಡ್ಬಿಟ್ಟು ಈ ಬಿಹೈಂಡ್ ದ ಸೀನ್ ವ್ಲಾಗ್ ಮಾತ್ರ ಸಖತ್ತಾಗಿದೆ.
ಅವ್ರು ನನಗೋಸ್ಕರ ಎಷ್ಟು ಕಷ್ಟಪಡ್ತಾರೆ ನೋಡಿ ವೀಡಿಯೋ ಶೂಟ್ ಮಾಡೋಕ್ಕೆ. ಅವ್ನು ಟ್ರೈಪಾಡ್ ಎತ್ಕೊಂಡು ಓಡ್ತಾವನೆ ಅಲ್ಲಿ. ಇವಾಗ ಇಲ್ಲಿಂದ ಅಲ್ಲಿಗೆ ಹೋಗ್ತೀನಿ. ಅಲ್ಲೂ ಖತರ್ನಾಕಾಗಿದೆ ರೋಡು. ರೆಡಿ? ಇವಾಗ ಇಲ್ಲಿಂದು ಆಪ್ ಮಾಡೋದಣ್ಣ. ತುಂಬ ಥ್ಯಾಂಕ್ಸ್ ಹೇಳಬೇಕು ಹುಡುಗರಿಗೆ. ಆ್ಯಕ್ಚುಲಿ ಅಲ್ಲೇ ಇದ್ದಾರೆ ಇನ್ನು ಫುಲ್ ಎಂಜಾಯ್ ಮಾಡ್ತಾರೆ ಕ್ಯಾಂಪಲ್ಲಿ. ಅವ್ರಿಗೆ ಒಂಥರ ಏನೋ ಖುಷಿ. ಫೈನಲಿ ಐ ಮೇಡ್ ಇಟ್ ಟು ದ ಫಾರೆಸ್ಟ್ ಆಫ್ ದಿಸ್ ಪ್ಲೇಸ್. ಇದಕ್ಕಿಂತ ದೂರ ಹೋಗ್ಬೋದು, ಆದರೆ ರೋಡಿಲ್ಲ. ಕಾರ್ಗಳು ಹೋಗ್ತವೆ, ಬೈಕು, ಅದು ನನ್ನ ಗಾಡಿ, ಓಲಾ ಗಾಡಿ ಎತ್ಕೊಂಡಂತೂ ಹೋಗೋಕ್ಕಾಗಲ್ಲ. ಇನ್ನೊಂದು ಸ್ಪೆಷಾಲಿಟಿ ಅಬೌಟ್ ಈ ಪ್ಲೇಸ್ ಏನಂದರೆ ಇಲ್ಲೂ ಒಂದು ಪಾಂಡ್ ಇದೆ. ಕುಡಿಯೋಕ್ಕೆ ಯೋಗ್ಯ ಅಲ್ಲ ಎಷ್ಟು ಬೇಕು ನೀರಿದು, ಬಟ್ ಪಾಂಡ್ ಮಾತ್ರ ನೋಡೋಕೆ ಸಖತ್ತಾಗಿದೆ. ಇವಾಗ ನಾನು ಏನು ಕ್ಯಾಂಪ್ ಹಾಕಿದ್ದೀನಲ್ಲ, ಈ ಜಾಗ ಸ್ವಲ್ಪ ಗ್ರೌಂಡ್ ಲೆವೆಲಿಂದ ಹೈಟ್ ಇದೆ. ಅದು ಯಾಕೆ ಹೈಟ್ ಇದೆ ಅಂತ ಹೇಳ್ತೀನಿ. ನಾನು ಯಾಕೆ ಇಲ್ಲಿ ಕ್ಯಾಂಪ್ ಹಾಕೋದಕ್ಕೆ ಫಸ್ಟು ಡಿಸೈಡ್ ಮಾಡಿದೆ ಅಂತ ಒಂದು ದೊಡ್ಡ ರೀಸನ್ ಇದೆ. ಏನಂದರೆ 100 ವರ್ಷಗಳ ಹಿಂದೆ ನನ್ನ ಪೂರ್ವಜರು ಇಲ್ಲಿ ವಾಸವಾಗಿದ್ದರು. ಕಾವೇರಿ ರಿವರ್, ಆ ಮರಗಳು ಕಾಣ್ತಾ ಇದ್ದಾವಲ್ಲ, ಅದು ದಾಟಿ ಹೋದರೆ ಅಲ್ಲೇ ಕಾವೇರಿ ರಿವರು. ಏನಾಗ್ತಾಯಿತ್ತು, ಫ್ಲಡ್ ಬರ್ತಾಯಿತ್ತು ಮಳೆಗಾಲದಲ್ಲಿ. ಸೊ ಅದು ಎಕ್ಸ್ಟ್ರೀಮ್ ಆದಾಗ, ಇವಾಗ ನೋಡಿ ಇದು ಸ್ಟ್ರೈಟ್ ಇದೆ ನೋಡಿ, ಸ್ವಲ್ಪ ಹೈಟ್ ಮಾಡಿದರು ಸ್ಟ್ರೈಟು, ಬಟ್ ಸಾಲಿಲ್ಲ. ಅದು ಅವ್ರದ್ದು ಗುಡಿಸಲಿದ್ವು, ಇಲ್ಲೆಲ್ಲ 4-5 ಗುಡಿಸಲುಗಳಿದ್ವು, ಅದೆಲ್ಲ ತುಂಬ ಹೋಗ್ತಾಯಿತ್ತು. ಅದಕ್ಕೆ ಈ ಸ್ಟ್ರೈಟ್ ಮಾಡಿದ್ರು ಸಾಲಿಲ್ಲ ಅವ್ರಿಗೆ. ದೆನ್ ದೇ ಡಿಸೈಡೆಡ್ ಟು ಮೂವ್ ಔಟ್. ಸೊ ಇಲ್ಲಿಂದ ಒಂದು 5-6 ಕಿಲೋಮೀಟ್ರ್ ದೂರ ಹೋಗಿ ಒಂದು ಊರು ಕಟ್ಟಿದ್ರು. ಸೊ ಅದೇ ನಮ್ಮೂರು. ಯಾವ ಊರು ಅಂತ ಹೇಳೋಕ್ಕೋಗಲ್ಲ, ಬಟ್ ಇದೊಂದು ಒಂದು ಹಿಸ್ಟಾರಿಕಲ್ ಪ್ಲೇಸ್ ಫಾರ್ ಮೀ ಆ್ಯಂಡ್ ಮೈ ಬ್ಲಡ್ ಲೈನ್. ದೇ ಸ್ಟೇಡ್ ಹಿಯರ್. ಎಷ್ಟೋ ವರ್ಷಗಳ ಕಾಲ ಅವರು ಇಲ್ಲೇ ಗುಡಿಸಲಲ್ಲಿ ಇದ್ದರು. ಸೊ ಇವಾಗ ಸದ್ಯಕ್ಕೆ ಒಂದು ಗುಡಿಸಲು ಇಲ್ಲ ಇಲ್ಲಿ, ಆದರೆ ನನ್ನ ಟೆಂಟ್ ಇದೆ. ಸೊ ಅವ್ರ ಲೈಫ್ ಹೇಗಿತ್ತು ಅದನ್ನು ಇಮ್ಯಾಜಿನ್ ಮಾಡ್ಕೋಬೋದು, ಆದರೆ ಆ ಥರ ನಾವು ಇವಾಗ ಬದುಕೋಕ್ಕಾಗಲ್ಲ. ಸೊ ಜಸ್ಟ್ ಆ ಒಂದು ಮೆಮೊರಿಗೋಸ್ಕರ ಇಲ್ಲಿ ನಾನು ಇವತ್ತು ಕ್ಯಾಂಪ್ ಹಾಕಿದ್ದೀನಿ. ಸದ್ಯಕ್ಕೆ ಇಲ್ಲೆಲ್ಲ ಹುಲ್ಲೆಲ್ಲ ಬೆಳ್ಕೊಂಡು ಒಣಗೋಗಿದೆ. ಇಲ್ಲಿ ಹಾವುಗಳಿದ್ದಾವೆ ಆ್ಯಕ್ಚುಲಿ ತುಂಬಾ, ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಸೊ ಇದೊಂದೇ ಪ್ಲೇಸ್ ಅಲ್ಲ, ಇಲ್ಲೊಂದು ಪ್ಲೇಸ್ ಇದೆ, ಮತ್ತು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಇನ್ನೊಂದು ಪ್ಲೇಸು ಅಲ್ಲೊಂದಿದೆ, ಅಲ್ಲೊಂದು ಹುಣಸೆ ಮರ ಕಾಣ್ತಾ ಇದೆಯಲ್ಲ. ಸೊ ಇಲ್ಲಿ ನೋಡ್ತಾ ಇರೋ ಜಾಗದಲ್ಲೆಲ್ಲ ಗುಡಿಸಲುಗಳಿದ್ವು. ಸದ್ಯಕ್ಕೆ ಯಾರೂ ಇಲ್ಲ, ಖಾಲಿ ಬಿದ್ದಿದೆ. ಆ್ಯಕ್ಚುಲಿ ನನಗೆ ಇಷ್ಟೊಂದು ಧೈರ್ಯ ಏನಕ್ಕೆ ಒಬ್ಬೊಬ್ಬನೇ ಬಂದು ಹಿಂಗೆ ಕ್ಯಾಂಪಿಂಗ್ ಮಾಡ್ತೀನಿ ಅಂದರೆ, ಮೋಸ್ಟ್ಲಿ ಆ ಬ್ಲಡ್ ಲೈನಿಂದ ಬಂದಿರುವಂಥ ಧೈರ್ಯ ನನಗೆ. ಸೊ ಯಾವುದಕ್ಕೂ ನಾನು ಹೆದರ್ಕೊಳ್ಳೋದಿಲ್ಲ. ಸೊ ಏನಕ್ಕಂದ್ರೂ ನಾನು ಹೆದರ್ಕೊಳ್ಳೋದಿಲ್ಲ. ತುಂಬ ಧೈರ್ಯ ನನಗೆ. ಯಾವುದನ್ನು ನಾವು ಮರಿಬಾರ್ದು. ನಮ್ಮ ಪೂರ್ವಜರು ಏನೇನು ಮಾಡಿದರು, ಹೇಗಿದ್ರು, ಯಾವುದನ್ನು ನಾವು ಮರಿಬಾರ್ದು. ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಹೇಳ್ತಾ ಹೋಗಬೇಕು ಕತೆಗಳನ್ನು. ಇವಾಗ ನನಗೆ ನಮ್ಮ ಅಜ್ಜಿ ಅಥವಾ ನಮ್ಮ ಚಿಕ್ಕಪ್ಪ ಯಾರೋ ಹೇಳ್ತಾ ಇದ್ದಾರೆ, ಒಂದು ಗೂಸ್ ಬಂಪ್ಸ್ ಬರುತ್ತೆ ನನಗೆ. ಒಬ್ಬ ಹೆಂಗಿದ್ರು ಇಲ್ಲಿ ಅಂತ. ಇವತ್ತು ಪ್ರೊಜೆಕ್ಟರಿಂದ ಮೂವಿ ಸ್ಟ್ರೀಮ್ ಮಾಡ್ತಾಯಿದ್ದೀನಿ. ಕತ್ಲೆ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಕತ್ಲೆ ಆದ ತಕ್ಷಣ ಕ್ಯಾಂಫರ್ ಹಚ್ಬಿಟ್ಟು ಮೂವಿ ಸ್ಟ್ರೀಮ್ ಮಾಡಿದೆ. ಸೆಲ್ಫಿ ವಿತ್ ಸೂರ್ಯ. ಕೊನೆ ಕ್ಷಣಗಳು. ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ಚೆನ್ನಾಗಿ ಕಾಣ್ತಾ ಇಲ್ಲ, ಬಟ್ ರಿಯಲಲ್ಲಿ ಸಿಕ್ಕಾಪಡೆ ಬ್ಯೂಟಿಫುಲ್ ಆಗಿದೆ ಈ ಸನ್ಸೆಟ್ ನೋಡೋಕ್ಕೆ. ಸನ್ಸೆಟ್ ಆಗ್ತಾ ಇದೆ. ಸನ್ಸೆಟ್ ಆಯಿತು ಅಂದರೆ ಯು ಹ್ಯಾವ್ ಟು ರಿಮೆಂಬರ್, ಫಸ್ಟು ಕ್ಯಾಂಪ್ ಫೈರ್ ಹಾಕ್ಬಿಡ್ಬೇಕು.
ನೋಡೋಣ ಪುಗೆ ಎಷ್ಟಿದೆ ಅಂತ ನಾನು ಸ್ವಲ್ಪ ಶ್ರಮ ಪಡ್ಬೇಕಾಯ್ತು. ಹೌದಲ್ಲ ಅವ್ರ ಜಮೀನು ಅವ್ರು ಬಿಟ್ಕೊಡಕ್ಕೆ ನೀಗೇನು ತಾಳಿ ಬಂದಿರೋದು? 10 ವರ್ಷದಿಂದ ಎದೆ ರಕ್ತ ಬಸ್ಸು ಬೇಸಾಯ ಮಾಡ್ತಿರೋ ನಾನು, ಬೆಳೆದಿದ್ದನ್ನೆಲ್ಲ ತಿಂದು ಬೇಗ್ತಾ ಇರೋನು ನೀನು. ನಿಮ್ಗೆ ಯಾಕಲ್ಲ ಈ ಸಲ ಐತೆ, ಇನ್ನೊಬ್ಬ ವಿಚಾರ ಆಡ್ಕೊಳ್ಳೋದು ಬಿಟ್ಬಿಟ್ಟು ನಿಮ್ದಿನ ಕಸಕ್ ನೋಡ್ಕೊಂಡ್ರೆ ಸಾಲ್ದ. ರಾಜೀವಪ್ಪ ಬಹುತ್ ಸಮಜ್ದಾರ್ ಆದ್ಮಿ ಇದ್ದಾರೆ, ಅವ್ರಿಗೆ ತಲೆ ಒಳಗೆ ಬುದ್ಧಿ ಇದ್ದಾರೆ, ನಿಮ್ದು ತಲೆ ಒಳಗೆ ಲಡ್ಡಿ ಇದ್ದಾರೆ. ಕೆಲಸ ಬೇಡ ಅದೇ ನೇಮೆ ಗುಡ್ ಗುಡ ಆಯ್ತಲ್ಲ ಅದು ಅದ ಅದು ಇನ್ನಕ್ಕೆ ತಗೊಂಡ ಬಾಯಿಗೆ ಮಣ್ಣ ಕೊಡಕ ಅಲ್ಲೇಲ್ಲ ಮಣ್ಣು ಇಲ್ಲಿ ಕಲ್ಲು ತಲೆ ಸುತ್ಕೊಂಡು ಸಾಯ್ಬೋದು. ಅಲ್ಲ ಈ ಜಮೀನ್ ವ್ಯಾಪಾರ ಮಾಡಕ್ ತಗೊಂಡ್ರ ರೇಲ್ ರಸ್ತೆ ಜಲ್ಲಿ ಸಪ್ಲೈ ಮಾಡಕ್ ತಗೊಂಡ್ರ? ಅಲ್ಲ ನೀ ಕೈ ಹಾಕೊಂಡ್ರು ಕೆಲಸಗೆ ಉದ್ಧಾರ ಆಗ್ತೀಯ ಅನ್ನೋ ನಂಬಿಕೆ ನಂಗೆ ಎಳ್ಳಷ್ಟು ಇಲ್ವಲ್ಲಪ್ಪು ಮಾರಾಯ. ಇದಾಗದ ಕೆಲಸ ಆಗದು ಎಂದು ಅವನೇ ನಮ್ಮ ಮಾಡಿರೋದು ಅಂಡ ಕಣಮ್ಮ. ನಿನ್ನಮ್ಮ ಮರ್ಯಾದನಾಗಿದ್ದಿದ್ರೆ ಅಪ್ಪ ಕಿಟ್ಟಿ ಮುಗಿದ್ಬಿಟ್ಟ ಮಾಡ್ತಾ ಇಲ್ಲ. ಇನ್ನು ಇಲ್ಲಿ ಯಾಕೆ ಬೇರೆ ಬಿಟ್ಬಿಟ್ಟು ಕೂತಿದ್ದಾರೆ ಗೊತ್ತೇನು? ನಮ್ಮಲ್ಲ ನಿನ್ನ ತಿಂತಾ ಇರೋ ಅನ್ನ ನಮ್ದು, ಅವನಿರೋ ಮಳೆ ನಮ್ದು. ಆ್ಯಕ್ಚುಲಿ 2 ನರಿಗಳು ಬಂದವು ಫಾಕ್ಸ್. ಈ ಟಾರ್ಚ್ ಹಾಕಿದ್ಮೇಲೆ ಎಸ್ಕೇಪ್. ಸೊ ಈ ಥರ ಟಾರ್ಚ್ ಕ್ಯಾರಿ ಮಾಡೋದು ತುಂಬ ಇಂಪಾರ್ಟೆಂಟ್ ಕ್ಯಾಂಪಿಂಗ್ ಬಂದಾಗ. ಮತ್ತು ಸೌದೆ ಅಂತೂ ತುಂಬ ಇದೆ, ಬಹುಶಃ ಇನ್ನೊಂದು 2 ಅವರ್ 3 ಅವರ್ ಉರಿಬೋದು. ಇದು ಕರೆಕ್ಟಾಗಿ 11:30 ಟೈಮ್. I really can't believe I'm doing all of these things. ಫುಲ್ ಕತ್ಲೆ, ಹೆಂಗೋ ಮಳೆ ಬಂದಿಲ್ಲ. ಮಳೆ ಬಂದಿದ್ರೆ ಮಾತ್ರ ಅಷ್ಟೇ. ಮಳೆ ಬಂದರೆ ಆ್ಯಕ್ಚುಲಿ ತುಂಬ ಕಷ್ಟ ಆಗುತ್ತೆ ಕ್ಯಾಂಪಿಂಗ್ ಮಾಡೋಕ್ಕೆ. ಎಸ್ಪೆಷಲಿ 2 ವೀಲರಲ್ಲಿ ಬರೋರು ತುಂಬ ಕಷ್ಟಪಡಬೇಕಾಗುತ್ತೆ. ಸ್ವಲ್ಪ ಕಾರ್ ಏನೋ ಇದ್ದಿದ್ರೆ ತುಂಬ ಈಸಿ ಆಗ್ತಾಯಿತ್ತು, ಯಾಕಂದರೆ ಕಾರಿಂದ ಒಂದು ಟೆಂಟ್ ಕಟ್ಕೊಂಡು ಮಾಡ್ಬೋದಿತ್ತು. ಈ ಕಡೆ ಯಾರೋ ಕುರುಬರು ಕುರಿ ಕರೆಯೋ ಥರ ಸೌಂಡ್ ಬಂತು. ನಾಯಿಗಳು ಬೊಗಳ್ತಾ ಇದ್ದಾವೆ. ಯಾರೋ ಇದ್ದಾರೆ ಅನ್ಸುತ್ತೆ ಆ ಕಡೆ, ಸುಮಾರು 2-3 ಕಿಲೋಮೀಟರ್ ದೂರದಲ್ಲಿ. ಅದು ಡಿಸಪಿಯರ್ ಆಯಿತು. ಗುಡ್ ನೈಟ್. ಐ ವಿಲ್ ಸೀ ಯು ಗೈಸ್ ಇನ್ ದ ಮಾರ್ನಿಂಗ್. ಟೇಕ್ ಕೇರ್.
ಮಾರ್ನಿಂಗ್ 8 o'clock ಆಗಿಬಿಟ್ಟಿದೆ. ಆಗಲೇ ಬೇಗ ಎದ್ದೇಳಬೇಕಂತ ಅನ್ಸೋದೇ ಇಲ್ಲ. ಆ್ಯಕ್ಚುಲಿ ನಾನು ಮಲಗಿದ್ದು ಲೇಟು, 12 ಗಂಟೆ ಮೇಲೆ ಆಗಿತ್ತು. ಇವತ್ತು ಮೋಡ ಕವಿದ ವಾತಾವರಣ, ಅದಕ್ಕೆ ಸನ್ಲೈಟ್ ಇನ್ನೂ ಬಂದಿಲ್ಲ. ಸನ್ಲೈಟ್ ಬಂದಿದ್ರೆ ಅಷ್ಟೇ. ಟೆಂಟಲ್ಲಿ ಇರೋಕ್ಕಾಗ್ತಾರಲ್ಲ, ನಾನು ಅಷ್ಟು ಬಿಸಿಲಾಗ ಹೋಗ್ತಾಯಿತ್ತು ಇಲ್ಲಿ. ಅಲ್ಲಿ ಮರ ಕಾಣ್ತಾ ಇದೆಯಲ್ಲ, ಆ ಮರ ಇವಾಗ ಎಷ್ಟು ದಪ್ಪ ಇದೆಯಲ್ಲ, ಚಿಕ್ಕ ವಯಸ್ಸಿಂದ ನೋಡ್ಕೊಂಬರ್ತಾ ಇದ್ದೀನಿ, ಅಷ್ಟೇ ಸೈಜ್ ಇದೆ. ಆ ಮರಕ್ಕೆ ಬಹುಶಃ 100, 200 ಇಲ್ಲ 300 ವರ್ಷ ಆಗಿರ್ಬೋದು. ಸೊ ನನ್ನ ಸೈಜು ಒಂದು 10 ಅಲ್ಲ 20 ಜನ ಹಾಕಬೇಕು, ಅಷ್ಟು ದಪ್ಪ ಇದೆ. ಆ್ಯಕ್ಚುಲಿ ಅರೌಂಡ್ ಒಂದು ಮೆಮೊರಿ ಇದೆ ನನಗೆ ಚಿಕ್ಕ ವಯಸ್ಸಿಂದ. ಈ ಮರ ಅಂದರೆ ಇಲ್ಲೇ ಆ ಬೇರುಗಳಿದಾವಲ್ಲ, ಅಲ್ಲೇ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀನಿ ನಾನು ಮಧ್ಯಾಹ್ನ ಟೈಮು, ಗದ್ದೆ ಕೆಲಸ ಮಾಡಿದ್ಮೇಲೆ. ನಾನು ಚಿಕ್ಕವನಿದ್ದಾಗ ಇಲ್ಲೆಲ್ಲ ಬರ್ತಾಯಿದ್ದೆ. ಐ ಆಮ್ ಜಸ್ಟ್ ಲಿವಿಂಗ್ ಮೈ ಚೈಲ್ಡ್ಹುಡ್ ನಾವು ಅಗೇನ್. ಆಫ್ಟರ್ 15 or 20 years ಐ ಆಮ್ ಲಿವಿಂಗ್ ಮೈ ಚೈಲ್ಡ್ಹುಡ್ ಅಗೇನ್. ಚಿಕ್ಕವನಿದ್ದಾಗ ನನಗೆ ಈ ಥರ ಗೀಜುಗನ್ ಗೂಡು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಲ್ಲಿ ತೋರಿಸ್ತೀನಿ ನೋಡಿ. ಆ ಗೂಡನ್ನ ಕತ್ಕೊಂಡು ಹೋಗ್ಬಿಟ್ಟು ಮನೇಲಿ ನೆತಾಕೊತಾ ಇದ್ದೆ. ಕೆಲವೊಂದು ಸಲ ಮೊಟ್ಟೆಗಳಿರ್ತಾಯಿದ್ವು, ಹೊಡೆದಾಕ್ಬಿಡ್ತಾಯಿದ್ದೆ. ಐ ವಾಸ್ ಅ ವೆರಿ 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 ಬ್ಯಾಡ್ ಬಾಯ್. ಬಟ್ ಬುದ್ಧಿ ಕಮ್ಮಿ ಇರುತ್ತೆ ಕೆಲವೊಂದು ಸಲ, ಏನು ಮಾಡೋಕ್ಕಾಗುತ್ತೆ ನಮಗೂ. ಬಟ್ ಇವಾಗ ಅದು ಎಷ್ಟು ಚೆನ್ನಾಗಿ ಕಟ್ಟಿದೆ ನೋಡಿ ಗೂಡನ್ನ. ನೇಚರ್ಸ್ ಬೆಸ್ಟ್ ಇಂಜಿನಿಯರ್ ಅಂದರೆ ಇದು. ನೋಡಿ ಸಂತೋಷ ಪಡಬೇಕಷ್ಟೇ. ಇವಾಗ ಯಾವುದು ಸುಂದರವಾಗಿ ಕಾಣಿಸುತ್ತೆ ಅದನ್ನೆಲ್ಲ ಕಿತ್ಕೊಂಬಿಟ್ಟು ನಂದು ಅಂತ ಹೇಳೋದಲ್ಲ, ಅದು ಮನುಷ್ಯನ ಕೆಟ್ಟ ಗುಣ. ಅದನ್ನು ಫಸ್ಟು ತೆಗೆದಾಕಬೇಕು ಮನುಷ್ಯ. ಇದು ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದೆ ಅಂತ. ಕೆಳಗಡೆ ಆರು ಬಂದು ಕೂತ್ಕೊಳ್ಳೋಕ್ಕೆ ಅದು ಮಾಡ್ಕೊಂಡಿರೋದು. ಎಂಥ ಒಳ್ಳೆ ಇಂಜಿನಿಯರಿಂಗ್ ಇದು. ಇನ್ನೊಂದೇನೆಂದರೆ ಆ ಗೂಡು ಯಾವತ್ತೂ ಕಳಚಿ ಬೀಳಲ್ಲ. ನಾನು ಯಾವ್ದಾದ್ರು ಬಿದ್ದಿರೋ ಗೂಡು ಎತ್ಕೊಂಡು ಹೋಗೋಣ ಅಂತ ನೋಡ್ತಾಯಿದ್ದೀನಿ, ಆದರೆ ಯಾವುದು ಬಿದ್ದಿಲ್ಲ. ಅಷ್ಟು ಟೈಟಾಗಿ ಕಟ್ಟಿದ್ದಾವೆ ಅವು. ಅಲ್ಲಿ ಕಾಣ್ತಾ ಇದೆಯಲ್ಲ ಆ ಮರ, ತುಂಬ ಚಿಕ್ಕದಾಗಿದೆ ನಾನು ಚಿಕ್ಕವನಿದ್ದಾಗ. ಆ ಮರದ ಮೇಲೆ ಹತ್ಕೊಂಡು ಕೂತ್ಕೊತಾ ಇದ್ದೆ ನಾನು ಇಲ್ಲಿ ಬಂದಾಗೆಲ್ಲ. ಸೊ ಮರ ಹತ್ತತ್ತು ಕಲ್ತಿದ್ದು ನಾನು ಬಹುಶಃ ಈ ಮರ ಅಂತ, ಇದೇ ಫಸ್ಟ್ ಮರ ಅನ್ಸುತ್ತೆ ನಾನು ಹತ್ತಿರೋದು. ನಾನು ಬಂದ ತಕ್ಷಣ ಅದು ವೇವ್ ಮಾಡ್ತಾಯಿದ್ದೆ ನನಗೆ. ಸ್ಟಾಪ್ ಮಾಡಿಬಿಡ್ತು. ಇದು ಹೊಂಗೆ ಮರ. ಈ ಮರ ಒಂಥರ ಪರ್ಫೆಕ್ಟ್ ಆಗಿತ್ತು ಹತ್ತಕ್ಕೆ, ಅದಕ್ಕೆ ನಾನು ಫಸ್ಟ್ ಹತ್ತಿದಂಥ ಮರ ಇದು. ಆಮೇಲೆ ಹೊಂಗೆಕಾಯಿಗಳು ಬೇಜಾನ್ ಬಿಟ್ಟಿದ್ದಾವೆ. ನಾವು ಚಿಕ್ಕ ವಯಸ್ಸಲ್ಲಿ ಹೊಂಗೆಕಾಯಿನ ಕಿತ್ಬಿಟ್ಟು ಒಣಗಿಸ್ಬಿಟ್ಟು ಬೀಜ ತೆಗೆದ್ಬಿಟ್ಟು ಆ ಬೀಜಕ್ಕೆ 10 ರೂಪಾಯಿನೋ 20 ರೂಪಾಯಿನೋ ಮಾಡ್ತಾ ಇದ್ವಿ. ಈ ಟೈಮ್ ಬಂತು ಅಂದರೆ, ಬೇಸಿಗೆ ಕಾಲ ಬಂತು ಅಂದರೆ ಹೊಂಗೆ ಬೀಜ ಹುಡ್ಕೊಂಡು ಹೋಗೋದು. ಸೊ ಮೂಟೆಗಟ್ಟಲೆಗೆ ಕೀಳ್ತಾ ಇದ್ದೀವಿ ನಾವು ಹೊಂಗೆ ಬೀಜನ. ಎಲ್ಲ ಒಂದು ನೆನಪು ಅಷ್ಟೇ ಇವಾಗ. ಸೊ ಹೊಂಗೆ ಬೀಜ ಕಿತ್ಬಿಟ್ಟು ಅದೇ ನಮಗೆ ಪಾಕೆಟ್ ಮನಿ. ಅದನ್ನು ಮಾರಿಬಿಟ್ಟು ಅದರಿಂದ ಏನು ಬರುತ್ತಲ್ಲ ದುಡ್ಡು, 50 ರೂಪಾಯಿನೋ 100 ರೂಪಾಯಿನೋ, ಅದೇ ನಮಗೆ ಪಾಕೆಟ್ ಮನಿ. ಸಿಕ್ಕಾಪಡೆ ದುಡ್ಡು ಅವಾಗದು. I have great childhood memories. I just want to live my childhood once again. So here I am doing camping. I hope ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇನ್ನೂ ಮೋರ್ ಕ್ಯಾಂಪಿಂಗ್ ಅಡ್ವೆಂಚರ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ವಿಡಿಯೋನ. ಇನ್ನೂ ನಾನು ಸಣ್ಣ ಯೂಟ್ಯೂಬರ್, ಇನ್ನೂ ಮಾಡೋಕ್ಕೆ ತುಂಬ ಕೆಲಸ ಇದೆ. ಎಲ್ಲನೂ ಮಾಡ್ತೀನಿ ಒನ್ ಅಟ್ ಎ ಟೈಮ್. ಈ ಕ್ಯಾಂಪಿಂಗ್ನ ASMR ಪಾರ್ಟ್ ನೋಡಬೇಕಂದ್ರೆ ನಾನು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಪ್ಯೂರ್ ರಿಲ್ಯಾಕ್ಸೇಷನ್ ಬೇಕಂದರೆ ಆ ವಿಡಿಯೋ ನೋಡಿ. ನಿಮಗೆ ಇನ್ಫಾರ್ಮೇಷನ್ನು ಅಡ್ವೆಂಚರ್ ಅಂತ ಬೇಕಂದರೆ ಈ ವಿಡಿಯೋ ನೋಡಿ. ಐ ಆಮ್ Daredevil Tech signing off. Take care and thanks for watching. I really appreciate it. Even I'm getting just 1 or 2 views. I'm appreciating that. So thank you so much guys. Whoever watched my video, hats off to you. I'm thankful. I'm grateful. ಬ್ರೇಕ್ಫಾಸ್ಟ್ಗೆ ಸ್ವೀಟ್ ಪೊಟ್ಯಾಟೊ ತಿಂತಾಯಿದ್ದೀನಿ. ಸಕ್ಕತ್ ಟೇಸ್ಟ್ ಇದೆ. ಅದು ಬೆಂಕಿಲಿ ಸುಟ್ಕೊಂಡು ತಿನ್ನೋದ್ರಲ್ಲಿ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಬೇಯಿಸೋದಕ್ಕಿಂತ ಸುಟ್ಕೊಂಡು ತಿನ್ನೋದು ಸಕ್ಕತ್ತಾಗಿದೆ.
ಸ್ವೀಟ್ ಬಾಯಲ್ಲಿ ಒಂಥರ ಮರಳು ಥರ ಕರಗೋಗ್ತದೆ. ನ್ಯಾಚುರಲ್ ಆಗಿ ಸಿಗುವಂಥ ಸ್ವೀಟ್. ಸೊ ಯಾವುದೇ ಸ್ವೀಟ್ ಆ್ಯಡ್ ಮಾಡೋಂಗಿಲ್ಲ ಅದಕ್ಕೆ. ವಾವ್. ಬರಬೇಕಾದ್ರೆ ತುಂಬ ಲೋಡ್ ಜಾಸ್ತಿ ಇತ್ತು ಇದಕ್ಕೆ, ಹೋಗ್ಬೇಕಾದ್ರೆ ಏನೂ ಲೋಡೇ ಇಲ್ಲ. ಸೊ ಆರಾಮಾಗಿ ತೊಗೊಂಡೋಗ್ಬೋದು.